ಇನ್ನು ಡಿಜಿಸಿಎ ಈ ಅಜಿತ್ ಪವಾರ್ ಅವರ ಮೃತಪಟ್ಟಂತಹ ವಿಮಾನ ದುರಂತದ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಎಫ್ಎಸ್ಎಲ್ ತಂಡದೊಂದಿಗೆ. ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಎಸ್, ನಾವು ಗಮನಿಸ್ತಾ ಇದ್ದೀವಿ ಆ ಫ್ಲೈಟ್ನ ಅವಶೇಷಗಳಲ್ಲಿರೋದನ್ನ. ಹೇಗೆ ಸಂಭವಿಸ್ತು, ಏನು ಕಾರಣ, ಇದೆಲ್ಲದರ ಬಗ್ಗೆ ಕುಲಂಕುಷವಾದಂತಹ ತನಿಖೆಯಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲೇ ಡಿಜಿಸಿಎ ಶೋಧವನ್ನು ನಡೆಸ್ತಾ ಇದೆ. ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳಲ್ಲಿರುವಂತಹದ್ದನ್ನು ಗಮನಿಸ್ತಾ ಇದ್ದೀವಿ. ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕುಲಂಕುಷವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎರಡು ದೃಶ್ಯಗಳು, ನಿನ್ನೆ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ತಿ ಉರಿದಂತಹ ದೃಶ್ಯ, ಈಗ ಅಲ್ಲಿರುವಂತಹ ಅವಶೇಷಗಳನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ ಇನ್ನಷ್ಟು ಶೋಧ ನಡೀತಾ ಇದೆ. ಬ್ಲ್ಯಾಕ್ ಬಾಕ್ಸ್ನಿಂದ ಏನೆಲ್ಲ ಮಾಹಿತಿಗಳು ಲಭ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಪ್ರಮುಖ ಸಾಕ್ಷ್ಯಗಳನ್ನು ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಈ ರೀತಿಯ ಅಪಘಾತ, ವಿಮಾನ ಅಪಘಾತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅದಕ್ಕೇನು ಕಾರಣ ಅನ್ನೋದ್ರ ಬಗ್ಗೆ ಸಮರ್ಪಕವಾದಂತಹ ತನಿಖೆಯಾಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲೇ ಈ ಪತನದ ರಹಸ್ಯವನ್ನ ಡಿಜಿಸಿಎ ಕೆದಕ್ತಾ ಇದೆ. ದುರಂತ ನಡೆದಂತಹ ಸ್ಥಳದ ಚಿತ್ರಣ ಅದು. ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳಿದ್ದಾರೆ. ಡಿಜಿಸಿಎ ಅಧಿಕಾರಿಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಇನ್ನು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಅಜಿತ್ ಪವಾರ್ ಸಾಕ್ತಾ ಇದ್ದಂತಹ ವಿಮಾನ ದುರಂತದ ರಹಸ್ಯ ಬೆನ್ನತ್ತಿರುವಂತಹ ಡಿಜಿಸಿಎ, ಇದು ಪೈಲಟ್ ಅಚಾತುರ್ಯದಿಂದ ಆಗಿದ್ದ, ತಾಂತ್ರಿಕ ದೋಷದಿಂದ ಆಗಿದ್ದ, ಹವಾಮಾನ ವೈಪರೀತ್ಯದಿಂದ ದುರಂತ ಸಂಭವಿಸ್ತಾ? ಇದಕ್ಕೆ ಉತ್ತರ ಸಿಗಬೇಕು ಅಂತಂದ್ರೆ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಹಲವು ವಿಚಾರಗಳು, ಹಲವು ರಹಸ್ಯ ಅಡಗಿ ಆಗಿರುತ್ತೆ. ಪೈಲಟ್ ಸಂಭಾಷಣೆಯಲ್ಲಿರುತ್ತೆ. ಈ ಹಿನ್ನೆಲೆಯಲ್ಲೇ ಈಗ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರೋದು. ಈ ಘಟನೆಯ ಕುರಿತಂತೆ ರಹಸ್ಯ ಬಯಲಿಗೆ ಬರುವಂತಹ ನಿರೀಕ್ಷೆಗಳು ಗರಿಗೆದರ್ತಾ ಇದೆ. ಒಂದು ಕಡೆ ಸ್ಥಳದಲ್ಲಿ ಶೋಧ, ಸಾಕ್ಷ್ಯಗಳ ಸಂಗ್ರಹ. ಈ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರುವಂಥದ್ದು. ಅಜಿತ್ ಪವಾರ್ ಅವರ ಭದ್ರತಾಧಿಕಾರಿ, ಓರ್ವ ಸಹಾಯಕ, ಇಬ್ಬರು ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಈ ಅಪಘಾತದಲ್ಲಿ ದುರ್ಮರಣಕ್ಕೀಡಾದರು. ವಿಮಾನ ಭಸ್ಮ ಆಗಿದೆ, ಅದರ ಅವಶೇಷಗಳು ಉಳ್ಕೊಂಡಿವೆ. ಆದರೆ ಎಂತಹದ್ದೇ ದುರಂತ ಆದರೂ ಬ್ಲ್ಯಾಕ್ ಬಾಕ್ಸ್ ಸಿಕ್ಕೇ ಇದ್ದೇ ಇರುತ್ತೆ, ಸೇಫ್ ಆಗಿರುತ್ತೆ. ಅದರಲ್ಲಿ ದುರಂತಕ್ಕೆ ಪೂರಕವಾದಂತಹ ದುರಂತ ಹೇಗೆ ನಡೀತು ಅನ್ನೋದಕ್ಕೆ ಕೆಲವು ಉತ್ತರಗಳು ಲಭ್ಯ ಆಗುತ್ತೆ. ಸಂಭಾಷಣೆಯಲ್ಲಿ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಬಹಳ ಕ್ರೂಷಿಯಲ್. ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಈಗ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಹೇಗೆ ನಡೀತು ಹಾಗಿದ್ರೆ ಈ ಒಂದು ದುರಂತ? ಪೈಲಟ್ ಅಚಾತುರ್ಯದಿಂದ ಆಯ್ತಾ? ಬಹಳ ಅನುಭವಿ ಪೈಲಟ್ ಇದರಲ್ಲಿ ಚಲಾವಣೆ ಮಾಡ್ತಾ ಇದ್ದಂಥದ್ದು. ಜೊತೆಗೆ ಯಾವುದೇ ತಾಂತ್ರಿಕ ದೋಷ ಇರಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಏರ್ಕ್ರಾಫ್ಟ್ನ ಓನರ್ ಹೇಳ್ತಾ ಇದ್ರು. ಹವಾಮಾನ ವೈಪರೀತ್ಯನ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಈಗ ತನಿಖೆಯಾಗಬೇಕಾಗಿದೆ. ರನ್ವೇ ಕಾಣಿಸ್ತಿಲ್ಲ ಅನ್ನುವಂಥ ಸಂಭಾಷಣೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದೆಡೆ ಅವರ ಅಜಿತ್ ಪವಾರ್ ಅವರ ಪಾರ್ಥಿವ ಬರ್ತಾ ಇದೆ. ಹವಾಮಾನ ವೈಪರೀತ್ಯದಿಂದ ದುರಂತ ಸಂಭವಿಸ್ತಾ ಅಥವಾ ಪೈಲಟ್ನ ಅಚಾತುರ್ಯದಿಂದ ಆಯ್ತಾ? ಒಂದು ಕಡೆ ಅದರ ಬಗ್ಗೆ ತನಿಖೆ ಆಗ್ತಾ ಇದ್ದಾರೆ, ಮತ್ತೊಂದೆಡೆ ಅಗಲಿದ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ ಗಣ್ಯರಾಗಮಿಸ್ತಾ ಇದ್ದಾರೆ. ಕುಟುಂಬಸ್ಥರು ಎಲ್ಲ ಸಿದ್ಧತೆಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಬಾರಾಮತಿಯಿಂದ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ.